ಇನ್ನು ಚಿಕ್ಕಮಗಳೂರಿನಲ್ಲಿ ಒಂದು ಅನಾಹುತ ಆಗಿತ್ತಲ್ಲ. ಚಿಕ್ಕಮಗಳೂರಿನ ಮಾಣಿಕ್ಯದಾರದಲ್ಲಿ ಕೇರಳ ಮೂಲದ ಬಾಲಕಿಯೋರ್ವರು ಸಾವನ್ನಪ್ಪಿದ್ದಂತ ಪ್ರಕರಣ. ಪ್ರಪಾತದ ತುದಿಯ ಬಂಡೆಯ ಮೇಲೆ ಕುಳಿತಿದ್ದಂತ ಆ ಬಾಲಕಿಯ ಫೋಟೋ ಇದೀಗ ಬಹಳ ಗಮನ ಸೆಳೀತಾ ಇದೆ. ಯಾಕೆ ಅಂತ ಅಂದ್ರೆ, ಯಾಕೆ ಆ ಬಾಲಕಿ ಆ ಬೇಲಿಯನ್ನ ದಾಟಿ ಅಲ್ಲಿ ಹೋಗಿ ಕೂತಿದ್ದಾಳೆ ಅಂತ. ಯಾಕಂದ್ರೆ ಆಕೆ ಹೋಗಿ ಕೂತಿರುವಂತಹ ಜಾಗ ಇದೆಯಲ್ಲ, ಅಲ್ಲಿ ಬಹಳ ಈ ಕಬ್ಬಿಣದ ಬೇಲಿ ಎಲ್ಲ ಹಾಕಿದ್ದಾರೆ, ಗ್ರಿಲ್ಸ್ ಗಳೆಲ್ಲ ಹಾಕಿದ್ದಾರೆ. ಅದನ್ನ ದಾಟಿ ಆಕೆ ಹೋಗಿ ಆ ಬಂಡೆ ಮೇಲೆ ಕೂತಿದ್ದಾಳೆ. ಬಂಡೆ ಮೇಲಿಂದ 2000 ಅಡಿ ಕೆಳಗೆ ಬಿದ್ದಿದ್ಲು. ಆ ನಂತರದಲ್ಲಿ ಬಾಲಕಿ ಬಿದ್ದಿದ್ದಂತ ಪ್ರಪಾತದ ಸ್ಥಳದಿಂದನೂ ಕೂಡ TV9 ಒಂದು ವರದಿಯನ್ನ ಮಾಡ್ತಾ ಇದೆ. ಬಟ್ ವಿಚಾರ ಅಂತ ಅಂದ್ರೆ, ಆಕೆ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಫೋಟೋ ಕ್ಲಿಕ್ ಮಾಡಿದಂಥದ್ದು ಯಾರು? ಆ ನಂತರದಲ್ಲಿ ಆಕೆ ಅಲ್ಲಿಂದ ವಾಪಸ್ ಬಂದಿದ್ರೆ ಮತ್ತಾಕೆ ಅಲ್ಲಿಗೆ ಹೋದ್ಲಾ? ಇಲ್ಲ ಫೋಟೋ ತೆಗೆದಂತ ನಂತರದಲ್ಲೇ ಆಕೆ ಏನಾದ್ರು ಜಾರ್ ಬಿದ್ದಿದ್ರೆ ಫೋಟೋ ತೆಗೆದವ್ರಿಗೆ ಗೊತ್ತಾಗಿಲ್ವಾ? ಈ ರೀತಿಯಾದಂಥ ಕೆಲ ಗುಮಾನಿಗಳು ವ್ಯಕ್ತ ಆಗುತ್ತೆ. ನೀವು ಅಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಈ ಮಾಣಿಕ್ಯದಾರ ಏನಾದ್ರು ಟ್ರೆಕ್ಕಿಂಗ್ ಹೋದಂಥವ್ರು ಇದ್ರೆ ಅವರಿಗೆ ಸ್ವಲ್ಪ ಅನುಭವ ಇರುತ್ತೆ. ಈ ರೀತಿಯಾದಂಥ ಈ ಕ್ಲಿಫ್ ಸ್ಥಳಗಳಲ್ಲಿದೆ, ಅಲ್ಲೆಲ್ಲ ಈ ಫೋಟೋಶೂಟ್ ಎಲ್ಲ ಮುಂಚೆ ಮಾಡ್ತಾ ಇದ್ರು ಅಂತ ಹೇಳ್ಕೊಂಡು ಈಗ ಅಲ್ಲಿ ಯಾರು ಹೋಗಬಾರ್ದು ಅಂತೆಲ್ಲ ಹೇಳಿ ಈಗ ರಿಸ್ಟ್ರಿಕ್ಷನ್ಸ್ ಭಾಳ ಹಾಕಿದ್ದಾರೆ. ಅದನ್ನು ಮೀರಿಯೂ ಈಕೆ ಹೋಗಿದ್ಲು ಅಂತ ಈಗ ತಿಳಿದು ಬರ್ತಾ ಇದೆ. ನೋಡಿ, ಆಕೆ ತೆಗೆಸ್ಕೊಂಡಿರುವಂಥ ಕೆಲ ಫೋಟೋಗಳು ಇದಕ್ಕೆ ಸಾಕ್ಷಿ ನುಡಿತಾ ಇವೆ. ನೋಡಿ, ಆಕೆಯ ಡೆಡ್ ಬಾಡಿ ಲಭ್ಯ ಆದಂಥ ಸಂದರ್ಭದಲ್ಲಿ ಆಕೆ ಯಾವ ಬಟ್ಟೆಯನ್ನು ಹಾಕ್ಕೊಂಡಿದ್ಲೋ ಅದೇ ಬಟ್ಟೆಯಲ್ಲಿ ಆಕೆ ಕೊನೆಯ ಹಂತದಲ್ಲಿ ತೆಗೆಸ್ಕೊಂಡಿರುವಂಥ ಅಥವಾ ಕೊನೆಯ ಕ್ಷಣಗಳಲ್ಲಿ ತೆಗೆಸ್ಕೊಂಡಿರುವಂಥ ಕೆಲ ಫೋಟೋಗಳಿದು. ಶ್ರೀನಂದ ಆ ಫೋಟೋಗಳನ್ನು ತೆಗೆಸ್ಕೊಂಡಿರುವಂಥ ಸಂದರ್ಭವನ್ನು ನೋಡ್ಬೋದು. ಕೆಲವೇ ಕ್ಷಣಗಳಲ್ಲಿ ಆಕೆ ಅಲ್ಲಿಂದ ಬಿದ್ದಿದ್ದಾಳೆ ಅಂತ ಕಾಣಿಸುತ್ತೆ. ನಾವು ಪ್ರತಿನಿಧಿ ಅಶ್ವಿತ್ ಆ ಸ್ಥಳದಿಂದ ಒಂದು ವರದಿ ಕೊಟ್ಟಿದ್ದಾರೆ. ಆ ಸ್ಥಳ ಎಷ್ಟು ಡೇಂಜರಸ್ ಆಗಿತ್ತು, ಆಕೆ ಅಲ್ಲಿ ಹೇಗೆ ಹೋದ್ಲು, ಆ ನಂತರದಲ್ಲಿ ಹುಡ್ಕೋಕೆ ಎಷ್ಟು ಕಷ್ಟ ಆಯಿತು, ಎಲ್ಲ ವಿಚಾರಗಳ ಬಗ್ಗೆ ಅವರು ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬೋಣ. ಮಾಣಿಕ್ಯದಾರದಿಂದ ಕೇರಳದ ಮೂಲದ ಅಪ್ರಾಪ್ತ ಬಾಲಕಿ ಏನು 2000 ಅಡಿಗಳ ಕೆಳಭಾಗದಲ್ಲಿ ಬಿದ್ದು ಒಂದು ಮೃತಪಟ್ಟಿದ್ಲು. ನಾನೀಗ ಅದೇ ಸ್ಥಳದಲ್ಲಿದ್ದೇನೆ. ಈಗ ನಾವಿಲ್ಲಿ ದೃಶ್ಯದಲ್ಲಿ ನೋಡ್ಬೋದು, ಈ ಕಲ್ಲು ಬಂಡೆ ಏನಿದೆ, ಈ ಕಲ್ಲು ಬಂಡೆಯ ಮೇಲೆ ಆ ಒಂದು ಬಾಲಕಿ ಸಾಯುವ ಕೊನೆಯ ಕ್ಷಣಗಳಲ್ಲಿ ಫೋಟೋಗಳನ್ನು ಕ್ಲಿಕ್ಕನ್ನು ಮಾಡ್ಕೊಂಡಿದ್ಲು. ಪ್ರಮುಖವಾಗಿ ಆ ಫೋಟೋಗಳು ಕೂಡ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಇದೇ ಕಲ್ಲು ಬಂಡೆ ಏನಿದೆ, ಈ ಕಲ್ಲು ಬಂಡೆಯ ಮೇಲೆ ಕೂತ್ಕೊಂಡು ಫೋಟೋವನ್ನು ಕ್ಲಿಕ್ಕಿಸಿಕೊಂಡಿದ್ರು. ಜೊತೆಗೆ ನಗುತ್ತಲೇ ಇದ್ದಂತಹ ಬಾಲಕಿ ಇದೇ ಒಂದು ಕಲ್ಲು ಬಂಡೆಯ ಮೇಲ್ಭಾಗದಿಂದ, ಅಂದರೆ ನಾವಿಲ್ಲಿ ದೃಶ್ಯದಲ್ಲಿ ತೋರಿಸ್ತಾ ಇದ್ದೇವೆ, ಸರಿಸುಮಾರು 2000 ಅಡಿಗಳ ಪ್ರಪಾತದಲ್ಲಿ ಬಿದ್ದಿರುವಂಥದ್ದು. ಇದೇ ಒಂದು ಪ್ರಪಾತದ ಕೆಳಗಡೆ ಆಕೆಯ ಮೃತದೇಹ ಸಿಕ್ಕಿತ್ತು. ಅದರ ಅರ್ಥ ಇದೇ ಬಂಡೆಯ ಮೇಲಿಂದಲೇ ಆ ಬಾಲಕಿ ಬಿದ್ದಿದ್ದಾಳೆ ಅನ್ನೋದು ಕನ್ಫರ್ಮ್ ಆಗಿರುವಂಥದ್ದು. ಯಾಕಂದರೆ ಡ್ರೋನ್ ವಿಡಿಯೋದಲ್ಲೂ ಕೂಡ ಸಂಪೂರ್ಣವಾಗಿ, ಅಂದರೆ ಬಾಲಕಿಯ ಮೃತದೇಹ ಸಿಕ್ಕಿದ ಮೇಲ್ಭಾಗದಲ್ಲಿ ಈ ಒಂದು ಬಂಡೆ ಮತ್ತು ಈ ಮರಗಳಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಮಾಣಿಕ್ಯದಾರ ಏನಿದೆ, ಇಲ್ಲಿಗೆ ಪ್ರವಾಸಕ್ಕೆ ಬರ್ತಾರೆ. ಪ್ರವಾಸಕ್ಕೆ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ತಮ್ಮ ವ್ಯೂ ಪಾಯಿಂಟ್ನಲ್ಲಿ ಫೋಟೋವನ್ನು ಕ್ಲಿಕ್ಕಿಸ್ಕೊಳ್ತಾರೆ. ಇದು ಸಾವಿರಾರು ಅಡಿಗಳ ಪ್ರಪಾತ. ಪ್ರಮುಖವಾಗಿ ನಾವಿಲ್ಲಿ ದೃಶ್ಯದಲ್ಲೂ ಕೂಡ ನೋಡ್ಬೋದು, ಸಾಕಷ್ಟು ಜನ ಪ್ರವಾಸಿಗರು ಕೂಡ ಇರುವಂಥದ್ದು. ಇದೊಂದು ವ್ಯೂ ಪಾಯಿಂಟ್. ಈ ಒಂದು ವ್ಯೂ ಪಾಯಿಂಟ್ನಲ್ಲಿ ತಡೆಗೋಡೆ ಕೂಡ ಇದೆ. ಆದರೆ ಆ ತಡೆಗೋಡೆಗಳನ್ನು ದಾಟಿ ಆ ಬಾಲಕಿ ಇಲ್ಲಿಗೆ ಬಂದಿದ್ಲು. ಪ್ರಮುಖವಾಗಿ ಆಕೆಯ ಜೊತೆ ಈ ಬಾಲಕಿ ಫೋಟೋ ತೆಗೆಯುವಂಥ ಸಂದರ್ಭದಲ್ಲಿ ಇನ್ನೊಬ್ಳು ಅಪ್ರಾಪ್ತ ಬಾಲಕಿ ಕೂಡ ಇದ್ಲು ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಒಂದು ಫೋಟೋವನ್ನು ಕ್ಲಿಕ್ಕಿಸಿದ ಬಳಿಕವಾಗಿ ಆಕೆ ನಿಗೂಢವಾಗಿ ನಾಪತ್ತೆಯಾಗಿದ್ಲು. ಆದರೆ ನಿನ್ನೆ, ಅಂದರೆ 4 ದಿನಗಳ ಕಾರ್ಯಾಚರಣೆಯ ಬಳಿಕ ಆಕೆಯ ಮೃತದೇಹ ಸಿಕ್ಕಿರುವಂಥದ್ದು. ಪ್ರಮುಖವಾಗಿ ನಾವಿಲ್ಲಿ ಇನ್ನೊಂದ್ಸರಿ ಹೇಳೋದಾದರೆ, ಇದೇ ಬಂಡೆಯ ಮೇಲಿಂದನೇ ಆಕೆ ಕೆಳಭಾಗಕ್ಕೆ ಬೀಳ್ತಾಳೆ. 2000 ಅಡಿಗಳ ಪ್ರಪಾತದಲ್ಲಿ ಈಕೆಯ ಬಾಡಿ ಸಿಕ್ಕಿರುವಂಥದ್ದು. ಅದು ಈ ಒಂದು ಡ್ರೋನ್ ವಿಡಿಯೋಗಳ ಆಧಾರದಲ್ಲಿ ಹೇಳೋದಾದರೆ, ಆಕೆಯ ಮೃತದೇಹ ಏನು ಸಿಕ್ಕಿದೆ ಅದರ ನೇರವಾಗಿ ಇದೇ ಬಂಡೆ ಮತ್ತು ಈ ಮರ ಬರುವಂಥದ್ದು. ನಾವಿಲ್ಲಿ ಸಂಪೂರ್ಣವಾಗಿ ದೃಶ್ಯದಲ್ಲಿ ನೋಡ್ಬೋದು, ಇದು ಸಾವಿರಾರು ಅಡಿಗಳ ಪ್ರಪಾತ. ಇಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ಈ ತರಹದ ಫೋಟೋಗಳನ್ನು ಕ್ಲಿಕ್ಕಿಸ್ಕೊಳ್ಳಲಿಕ್ಕೆ ಪ್ರವಾಸಿಗರು ಯಾಕೆ ಮುಂದಾಗ್ತಾರೆ ಅನ್ನೋದು ಕೂಡ ಪ್ರಶ್ನೆ ಆಗಿರುವಂಥದ್ದು. ಈಗ ಕೇರಳ ಮೂಲದ ಬಾಲಕಿ ಏನಿದ್ದಾಳೆ ಶ್ರೀನಂದ, ಆಕೆ ನಿಗೂಢ ರೀತಿಯಲ್ಲೇ ಸಾವನ್ನಪ್ಪಿದ್ದಾಳೆ. ಆಕೆಯದ್ದು ಆಕಸ್ಮಿಕ ಸಾವೋ ಕೊಲೆಯೋ ಎಂಬ ಅನುಮಾನ ಕೂಡ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.